ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025ರ ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನನ್ನ ಹೆಸರು ಡಾಕ್ಟರ್ ಆರ್ ನಂದಿನಿ ಅಂತ. ನಾನು ಅಖಿಲ ಭಾರತ ಸಮರ್ಥ ಬೆಳೆಗಳ ಸಂಯೋಜಿತ ಸಂಶೋಧನಾ ಯೋಜನೆಯಡಿಯಲ್ಲಿ ನಾನು ಮುಖ್ಯಸ್ಥಳು ಹಾಗೂ ತಳಿಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ನನ್ನ ಸಹಪಾಠಿಯಾಗಿ ಡಾಕ್ಟರ್ ಕಮಲಾಬಾಯಿ ಎಸ್ ಅವರು ಬೇಸಾಯ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಈ ಯೋಜನೆಯು 1986ರಲ್ಲಿ ಪ್ರಾರಂಭವಾಗಿದ್ದು, ನಮ್ಮ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಸಮರ್ಥ ಬೆಳೆಯಾಗಿರ್ತಕ್ಕಂಥ ಗ್ರೇನ್ ಅಮೆರಾಂಥಸ್ ಅಥವಾ ದಂಟಿನ ಬೀಜ ಹಾಗೂ ಚಿಯಾ ಮತ್ತೆ ಕ್ವಿನೋವಾ, ರೆಕ್ಕೆ ಅವರೆ ಮತ್ತೆ ವಿಂಗ್ಡ್ ಬೀನ್ ಹಾಗೂ ಅಕ್ಕಿ ಅವರೆ, ಈ ತಳಿಗಳನ್ನು ನಾವು ಸಂಶೋಧನೆ ಮಾಡಿ ಹೆಚ್ಚು ಇಳುವರಿ ಹಾಗೂ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನು ರೈತರಿಗೆ ಬಿಡುಗಡೆ ಮಾಡುವಂಥ ಒಂದು ಕಾರ್ಯವನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಇದರ ಜೊತೆಗೆ ಬೆಳೆತಕ್ಕಂಥ ಈ ಸಮರ್ಥ ಬೆಳೆಗಳ ಬೀಜಗಳನ್ನು ನಾವು ಯಾವ ರೀತಿ ಇದನ್ನು ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಿ ರೈತರಿಗೆ ಟ್ರೈನಿಂಗ್ ಸಹ ನಾವು ನೀಡ್ತಾ ಇದ್ದೀವಿ. ಈ ಉದ್ದೇಶ ಇಟ್ಟುಕೊಂಡು ನಾವು ಸಾಕಷ್ಟು ತಳಿಗಳನ್ನು ನಮ್ಮ ಯೋಜನೆಯಿಂದ ನಾವು ಬಿಡುಗಡೆ ಮಾಡಿದ್ದೀವಿ. ಗ್ರೇನ್ ಅಮೆರಾಂಥಸ್ ಅಂದರೆ ದಂಟಿನ ಬೀಜದಲ್ಲಿ KBGA 1, KBGA 4, KBGA 15 ಈ ತಳಿಗಳು ಹಾಗೂ ರೆಕ್ಕೆ ಅವರೆಯಲ್ಲಿ, ಅಕ್ಕಿ ಅವರೆಯಲ್ಲಿ KBR 1 ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ ನಮ್ಮ ಯೋಜನೆ ಅಡಿಯಲ್ಲಿ. ಸೊ ಸಮರ್ಥ ಬೆಳೆಗಳು ಅಂತ ನಾವು ಇದನ್ನು ಏನಕ್ಕೆ ಕರಿತೀವಿ ಅಂತಂದರೆ, ಇದರಲ್ಲಿ ಪೊಟೆನ್ಷಿಯಾಲಿಟಿ ಇದೆ. ಇದರಲ್ಲಿ ಸಾಕಷ್ಟು ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ಇದ್ದು, ಉದಾಹರಣೆಗೆ ಕ್ವಿನೋವಾ, ಒಂದು ಚಮಚ ಕ್ವಿನೋವಾ ರಾತ್ರಿ ನೀರಿನಲ್ಲಿ ಹಾಕಿ ಬೆಳಗ್ಗೆ ಅದನ್ನು ಸೇವೆ ಮಾಡಿದಾಗ, ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕುಡಿದಾಗ ದೇಹದ ತೂಕ ಕಡಿಮೆ ಆಗುತ್ತೆ ಹಾಗೂ ಅದರಲ್ಲಿರ್ತಕ್ಕಂಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಿಂದ ಈ ಸಕ್ಕರೆ ಕಾಯಿಲೆ ಇವರಿಗೆಲ್ಲ ಸ್ವಲ್ಪ ನಿಯಂತ್ರಣದಲ್ಲಿ ಸಕ್ಕರೆ ಕಾಯಿಲೆಗಳನ್ನ ನಾವು ಕಾಣಬಹುದು. ಇದೇ ರೀತಿ ದಂಟಿನ ಬೀಜ ತಗೊಂಡ್ರೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇದೆ, ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ನಾವು ಹೇಳ್ತೀವಿ. ಅದು ಜಾಸ್ತಿ ಇರೋದ್ರಿಂದ ಮ್ಯಾಲ್ ನ್ಯೂಟ್ರಿಷನ್ಗೂ ಇದು ಉಪಯೋಗಕರವಾದಂಥ ಸಮರ್ಥ ಬೆಳೆ ಅಂತ ನಾವು ಹೇಳ್ಬೋದು. ಈ ಸಮರ್ಥ ಬೆಳೆಗಳನ್ನ ಯಾವ ರೀತಿ ನಾವು ಇದು ತಯಾರು ಮಾಡ್ತೀವಿ ಅಂದರೆ, ಇದು ಡೈರೆಕ್ಟಾಗಿ ನಾವು ರಾಗಿ ಮುದ್ದೆ ಅಥವಾ ಅನ್ನದ ಥರ ನಾವು ತಿನ್ನಲಿಕ್ಕೆ ಬರೋದಿಲ್ಲ. ಇದನ್ನು ನಾವು ಅಮರಾಂಥಸ್ ಚಿಕ್ಕಿ ಮಾಡ್ತೀವಿ, ಲಡ್ಡು ಮಾಡ್ತೀವಿ, ಮಿಕ್ಸ್ಚರ್ ಮಾಡ್ತೀವಿ, ಅಥವಾ ಕ್ವಿನೋವಾ ಮಾಲ್ಟ್, ರಾಗಿ ಮಾಲ್ಟ್ ಹೇಗೆ ಮಾಡ್ಕೊಂಡು ಕುಡಿತಾರೋ ಅದೇ ರೀತಿ ಕ್ವಿನೋವಾ ಮಾಲ್ಟ್ ಸಹ ನಾವು ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಟ್ರೈನಿಂಗು, ತರಬೇತಿಗಳನ್ನ ರೈತರಿಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಈ ಸಮರ್ಥ ಬೆಳೆಗಳ ವಿಶೇಷವಾದ ಗುಣಗಳು ಇರೋದ್ರಿಂದ ಇದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನಾಗಾಲ್ಯಾಂಡಲ್ಲಿ ಬೆಳೀತಕ್ಕಂಥ ಒಂದು ಹೊಸ ಬೆಳೆಯಾದಂಥ ಜಾಬ್ಸ್ಟಿಯರ್ ಅಂತ ನಾವು ಏನು ಹೇಳ್ತೀವಿ, ಆ ಜಾಬ್ಸ್ಟಿಯರ್ ಕಾಯಿಕ್ಸ್ ಲ್ಯಾಕ್ರಿಮಾ ಜೋಬಿ ಅಂತ ನಾವು ಅದಕ್ಕೆ ಸೈಂಟಿಫಿಕ್ ಹೆಸರು ಇದೆ. ಸೊ ಈ ಕಾಯಿಕ್ಸ್ ಲ್ಯಾಕ್ರಿಮಾ ಜೋಬಿ ಅನ್ನೋದು ಹಿಂದಿನ ಕಾಲದಿಂದನೂ ಇದು ವೀಡ್ ಥರ ಬೆಳ್ಕೊಂಡು ಬಂದಿದೆ. ಅದರ ಉಪಯೋಗತೆ ಇದುವರೆಗೂ ಯಾರಿಗೂ ಅಷ್ಟು ಹೆಚ್ಚಾಗಿ ಗೊತ್ತಿರಲಿಲ್ಲ. ಆದರೆ ನಾಗಾಲ್ಯಾಂಡಲ್ಲೆಲ್ಲ ಇದನ್ನು ಸಾಕಷ್ಟು ಜನ ಇವತ್ತಿನ ದಿನದಲ್ಲಿ ತುಂಬ ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಜಪಮಾಲೆ ಅಂತ ನಾವು ಕರಿತೀವಿ. ಇದರ ಬೀಜಗಳನ್ನು ಜೋಡಿಸಿ, ಮಣಿ ಥರ ಜೋಡಿಸಿ ಮಾರಾಟ ಸಹ ಮಾಡ್ತಾ ಇದ್ದಾರೆ. ಸೊ 1 kg ಅಕ್ಕಿ ಬಂದು ಇದು 600 ರೂಪಾಯಿಂದ 800 ರೂಪಾಯಿ ರೇಟ್ ಇದೆ. ಮತ್ತು ಈ ಜಪಮಾಲೆ ಏನಕ್ಕೆ ತುಂಬ ಒಂಥರ ಸ್ಪಿರಿಚುವಲ್ ಟಚ್ ಇದೆ ಇದಕ್ಕೆ, ಹಾಗಾಗಿ ಇದು ತುಂಬ ಕಾಸ್ಟ್ಲಿ ಇದೆ. ತುಂಬ ನಾಗಾಲ್ಯಾಂಡಲ್ಲೆಲ್ಲ ಇದನ್ನು ಟೀ ಥರ ಮಾಡ್ಕೊಂಡು ಕುಡಿತಾರೆ ಅಥವಾ ಅಂಬ್ಲಿ ಥರ ಮಾಡ್ಕೊಂಡು ಕುಡಿತಾರೆ. ಹೆಚ್ಚು ಪ್ರೋಟೀನ್ ಅಂಶ ಇದೆ. ಮಲ್ಟಿಪರ್ಪಸ್ ಬೆಳೆ ಅಂತಲೂ ನಾವು ಕರಿತೀವಿ. ಯಾಕೆಂದರೆ ಇದು ಚಿಕ್ಕದಾಗಿದ್ದಾಗ
ಇದರ ಎಲೆಗಳನ್ನು ನಾವು ಮೇವಿಗೆ ಸಹ ಉಪಯೋಗಿಸ್ಕೋಬೋದು, ಇದು ಬೀಜ ಸಹ ನಾವು ಕನ್ಸ್ಯೂಮ್ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಈ ಯೋಜನೆಯು ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಸಮರ್ಥ ಬೆಳೆ ಯೋಜನೆ ಅಡಿಯಲ್ಲಿ KVGA 15 ಗ್ರೇನ್ ಅಮೆರಾಂಥಸ್ ವೆರೈಟಿಯನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಇದನ್ನು ಚಾಮರಾಜನಗರ ಮತ್ತು ನಾರ್ತ್ ಕರ್ನಾಟಕ, ಮೈಸೂರು, HD ಕೋಟೆ ತಾಲೂಕುಗಳಲ್ಲಿ ಸಾಕಷ್ಟು ರೈತರು ಇದನ್ನು ಬೆಳೀತಾ ಇದ್ದಾರೆ. ಇದನ್ನು ನೀವು ನೋಡಿದ್ರೆ ಇದಕ್ಕೆ ಮೇಲ್ಗಡೆ ಕೆಂಪು ಬಣ್ಣದ ತೆನೆಗಳು ಕಾಣಿಸುತ್ತದೆ. ಆದರೆ ಇದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ವೆರೈಟಿ ಇದು. ಇದ್ರ ಜೊತೆಯಲ್ಲಿ ಇದೇನಾಗುತ್ತೆ ಅಂದರೆ ಸ್ವಲ್ಪ ತೆನೆ ದಪ್ಪ ಇರೋದ್ರಿಂದ ಇದು ಭಾರ ಆಗಿ ಮಳೆ ಜಾಸ್ತಿ ಬಂದಾಗ ಈ ಸ್ಟೆಮ್ ಇದೆಯಲ್ಲ, ಈ ಸ್ಟೆಮ್ಮು ಸ್ವಲ್ಪ ಟೊಳ್ಳಿದೆ. ಹಾಗಾಗಿ ಇದು ಆಗಾಗ ಮಳೆ ಜೋರಾದಾಗೆಲ್ಲ ಇದು ಬಗ್ಗೋ ಚಾನ್ಸಸ್ ಇದೆ ಇದಕ್ಕೆ. ಆದ್ದರಿಂದ ಇದಕ್ಕಿಂತ ಉತ್ತಮವಾದಂಥ ತಳಿ ಇತ್ತೀಚಿನ ದಿನಗಳಲ್ಲಿ ನಾವು ಸಂಶೋಧನೆ ಮಾಡಿ KVGA 18 ಅಂತ ಒಂದು ಗ್ರೇನ್ ಅಮೆರಾಂಥಸ್ ತಳಿನ ನಾವು ಡೆವಲಪ್ ಮಾಡಿದ್ದೀವಿ. ಆ ತಳಿ ಈ ಮಳೆ ಬಂದಾಗ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಪ್ಲಸ್ 10-15 ದಿನ ಲಾಂಗ್ ಡ್ಯೂರೇಷನ್ ವೆರೈಟಿ. ಇದು KVGA 18 ಅಂತ ಹೇಳಿ, ಇದು KVGA 15ಗೆ ಕಂಪೇರ್ ಮಾಡಿದರೆ ಇದರ ತೆನೆಗಳು ಹಸಿರು ಬಣ್ಣದಲ್ಲಿದೆ. KVGA 15 ಬಂದು ಪಿಂಕ್ ಕಲರ್ ಅಥವಾ ಕೆಂಪು ಕಲರು ತೆನೆ ಇರ್ತಕ್ಕಂಥ ವೆರೈಟಿ. ಅದು ಮಳೆ ಬಂದಾಗ ಬಾಗುವ ಚಾನ್ಸಸ್ ಇದೆ. ಹಾಗಾಗಿ ಅದಕ್ಕಿಂತ ಒಂದು ಇಂಪ್ರೂವ್ಮೆಂಟ್ ತಳಿಯನ್ನು ನಾವು KVGA 18 ಅಂತ ಹೇಳಿ ಮುಂಬರುವ ದಿನಗಳಲ್ಲಿ ನಾವು ಇದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಟೆಮ್ ಬಂದು ಥಿಕ್ಕಾಗಿರೋದ್ರಿಂದ ಇದು ಲಾಡ್ಜಿಂಗ್ ರೆಸಿಸ್ಟೆಂಟ್ ವೆರೈಟಿ ಆಗಿ ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ವೆರೈಟಿ KVGA 18 ಗ್ರೇನ್ ಅಮೆರಾಂಥಸ್ಸು. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಕೂಡ ನಾವು ನಮ್ಮ ಯೋಜನೆಯಿಂದ ನಾವು ಇದನ್ನು ಬಿಡುಗಡೆ ಮಾಡುತ್ತೇವೆ. ಹೀಗಾಗಿ ನಮಗೆ 2020 ಹಾಗೂ 2024ರಲ್ಲಿ ಅತ್ಯುತ್ತಮ ಕ್ಷೇತ್ರ ಪ್ರದರ್ಶನ ತಾಕು ಎಂದು ನಮಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.